ಏನಾಯ್ತು ಜಾಹ್ನವಿ? ಇವತ್ ಮಾರ್ನಿಂಗ್ ಎದ್ಬಿಟ್ಟು ಆಸ್ಥೆಟಿಕ್ ಆಗಿ ಸ್ಕರ್ಟ್ ಅನ್ನ ಇಟ್ಬಿಟ್ಟು ವಿಂಡೋ ಹತ್ರ ಹೋಗಿ ನೋಡೋಣ ಅಂತ ಹೋಗಿ ನೋಡಿದ್ರೆ ಸೂರ್ಯ ನೆತ್ತಿ ಮೇಲೆ ಬಂದಾಗೆ ಹೋಗಿತ್ತು. ಇನ್ನು ಸಹ ನಾನು ಆಸ್ಥೆಟಿಕ್ ಬೇರೆ ಬೇರೆ ಅಂತ ಕೂತ್ರೆ ಇವತ್ತಂತೂ ಕಾಲೇಜ್ಗೆ ಹೋಗಕ್ ಆಗಲ್ಲ ಅಂತ ಗೊತ್ತಾಗಿತ್ತು. ಸೊ ಬೇಗ ಬೇಗ ಬ್ಲಾಂಕೆಟ್ ಫೋಲ್ಡ್ ಮಾಡ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಟಿಫಿನ್ಗೆ ಹೋಗೋಣ ಅಂತ ಹೋಗಿ ನೋಡಿದ್ರೆ ಕೆಳಗೆ ಎಲ್ಲಾರ್ ಮನೆ ಫೇವ್ರೇಟ್ ಉಪ್ಪಿಟ್ಟಾಗ್ಬಿಡದ. ಅದಾದ್ಮೇಲೆ ಇನ್ನೇನ್ ಮಾಡೋದು, ಈ 4 ಬಾಟಲ್ ನೀರ್ ತುಂಬಿಸಿ ಇವತ್ ಇದೇ ಗತಿ ಅನ್ಕೋಬಿಟ್ಟು ಓಟೋ ಕೂಡ್ಕೊಂಡು ಕಾಲೇಜ್ ಕಡೆ ಹೋದೆ. ನಾವ್ ಗೊತ್ತಲ್ಲ ತುಂಬಾ ಒಳ್ಳೆ ಸ್ಟೂಡೆಂಟ್, ಒಂದೇ ಒಂದ್ ಕ್ಲಾಸ್ ಬಂಕ್ ಮಾಡಿರ್ಲಿಲ್ಲ. ಹಾಗೆ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಹಾಸ್ಟೆಲ್ ಕಡೆಗ್ ಬರ್ತಿದ್ದೆ. ಹಾಸ್ಟೆಲ್ ಕಡೆಗ್ ಬರ್ಬೇಕಾದ್ರೆ ಫುಲ್ ಜನಸಾಗರಣೆ ಅನ್ಕೊಳ್ಳಿ. ಸ್ಯಾಟರ್ಡೆ ಆಗಿದ್ರಿಂದ PU ಡಿಗ್ರಿ ಎಲ್ಲರಿಗೂ ಒಟ್ಟಿಗೆ ಬಿಟ್ಟಿತ್ತು. ನಾನ್ ಹಾಸ್ಟೆಲ್ ಕಡೆಗ್ ಸೀದಾ ಹೋಗ್ಬೇಕಾದ್ರೆ ಇಲ್ಲೊಂದ್ ಹುಡ್ಗಿ ಈ ತರ ಯಾಕಪ್ಪ ಓಡ್ತಿದ್ದಾಳೆ ಅಂತ ನೋಡ್ಬೇಕಾದ್ರೆ ಆಮೇಲೆ ನನ್ಗೂ ನೆನ್ಪಾಯ್ತು, ಇವತ್ NCC ಇದೆಯಲ್ಲ ಅದಕ್ಕೆ ಈ ರೇಂಜಿಗೆ ಓಡ್ತಿದ್ದಾಳೆ ಅಂತ. ಆಮೇಲೆ ಈ ಸೀನ್ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ನಿಮ್ ಗ್ಯಾಂಗಲ್ಲೂ ಈ ತರ ಈ ವಿಷಯಕ್ಕೆಲ್ಲ ಅಳೋರಿದ್ರೆ ಟ್ಯಾಗ್ ಮಾಡಿ ಆಯ್ತಾ. ಏನಾಯ್ತು ಜಾಹ್ನವಿ? ಸ್ಲಿಪ್ಪರ್ ಕಿತ್ತೋಗದ್ ಹೇಳೋದಕ್ಕೂ ಆಣೆ ಎಲ್ಲ ಹಾಕ್ತಾರೆ ಜನಗಳು. ಬರುತ್ತೆ ನಾಡಿದ್ದು ನಿಂಬೆಲ್ಲ ಆಣೆ. ನನ್ಗೂ ಸತ್ಯ ಈ ವಿಷಯಕ್ಕೆಲ್ಲ ಇಷ್ಟೊಂದೆಲ್ಲ ಸೀನ್ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಅದಾಗಿ ನಾನು ಊಟ ಎಲ್ಲ ಮುಗಿಸ್ಕೊಂಡು NCC ಮುಗಿಸ್ಕೊಂಡು ಸೀದಾ ಹಾಸ್ಟೆಲ್ ಕಡೆಗೆ ಬರ್ತಿರ್ಬೇಕಾದ್ರೆ ಗ್ರೌಂಡ್ ಅಲ್ಲಿ ಫುಲ್ ಮಕ್ಳೆಲ್ಲ ಆಟ ಆಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರ ಆಟನ ನೋಡ್ಕೊಂಡು ಒಂದ್ ವಿಡಿಯೋ ಮಾಡ್ಕೊಂಡು ಸೀದಾ ಹಾಸ್ಟೆಲ್ ಕಡೆಗೆ ಬಂದೆ. ಈ ವ್ಲಾಗ್ ನ ವಿಷಯ ಇಷ್ಟೇ ಅಂತ ಹೇಳ್ತಾ ಎಲ್ಲರೂ ಸಪೋರ್ಟ್ ಮಾಡಿ, ಒಂದೇ ಒಂದು ಲೈಕ್, ಕಮೆಂಟ್, ಶೇರ್, ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ನಿಮ್ಮ ಮಗಳು ಪ್ರಿಯಾಂಕಾ NV. ಕೀಪ್ ಸಪೋರ್ಟಿಂಗ್.